ಧ್ರುವ ಸರ್ಜಾ, ಶಿವಣ್ಣ ಇನ್ನೇನಿದ್ರು 2-6 ವರ್ಷ ಅಷ್ಟೇ. ನಟ ದರ್ಶನ್ ಕತೆ ಆಲ್ರೆಡಿ ಮುಗಿದು ಹೋಗಿದೆ. ಡಿ ಬಾಸ್ ಹವಾ ಇನ್ನು ಸ್ವಲ್ಪ ದಿನ ಇರುತ್ತೆ. ಸ್ಟಾರ್ ಹೀರೋಗಳ ಬಗ್ಗೆ ಇದೆಂತ ಮಾತು ಸ್ವಾಮಿ? ನೋಡಿ ಹೇಳ್ತಾನೆ, ನಟ ಧ್ರುವ ಸರ್ಜಾ ಮತ್ತು ಶಿವಣ್ಣ ಇನ್ನು 2-6 ವರ್ಷ ಅಷ್ಟೇ ಅಂತೆ. ಸ್ಟಾರ್ ನಟರ ಸಾವಿನ ಬಗ್ಗೆ ಆ ನಟ ವಿಕೃತ ಮನಸ್ಸಿನ ನಟ ಮಾತನಾಡಿದ್ದಾನೆ. ಧ್ರುವ ಸರ್ಜಾ, ಶಿವಣ್ಣ ಇನ್ನೇನಿದ್ರು 2-6 ವರ್ಷ ಅಷ್ಟೇ ಅಂತ. ನೋಡಿ ಆತನ ಮಾತುಗಳನ್ನ. ಧ್ರುವ ಸರ್ಜಾ ಮತ್ತು ಶಿವಣ್ಣ ಇನ್ನೇನಿದ್ರು 2-6 ವರ್ಷ ಅಷ್ಟೇ. ಏನೋ ನಟ ದರ್ಶನ್ ಕತೆ ಆಲ್ರೆಡಿ ಮುಗಿದು ಹೋಗ್ಬಿಟ್ಟಿದೆ ಅಂತೆ. ನಟ ದರ್ಶನ್ ಕತೆ ಆಲ್ರೆಡಿ ಮುಗಿದು ಹೋಗ್ಬಿಟ್ಟಿದೆ. ಡಿ ಬಾಸ್ ಹವಾ ಇನ್ನು ಸ್ವಲ್ಪ ದಿನ ಇರುತ್ತೆ. ಸ್ಟಾರ್ ಹೀರೋಗಳ ಬಗ್ಗೆ ಯಾವ ರೀತಿಯಾಗಿ ಮಾತನಾಡಿದ ನೋಡಿ. ಶಿವಣ್ಣ ಮತ್ತು ಧ್ರುವ ಇನ್ನು 2-6 ವರ್ಷ ಅಷ್ಟೇ. ನಟ ದರ್ಶನ್ ಕತೆ ಆಲ್ರೆಡಿ ಮುಗಿದು ಹೋಗಿದೆ. ಹವಾ ಇನ್ನು ಸ್ವಲ್ಪ ದಿನ ಇರುತ್ತೆ. ಆ ವಿಕೃತ ಮನಸ್ಸಿನ ನಟ ಸಾವಿನ ಬಗ್ಗೆ ಮಾತನಾಡಿದ್ದಾನೆ. ನಮ್ಮ ಸ್ಯಾಂಡಲ್ವುಡ್ನ ಸ್ಟಾರ್ ನಟರ ಸಾವಿನ ಬಗ್ಗೆ ಮಾತನಾಡಿದ್ದಾನೆ ಆ ವಿಕೃತ ಮನಸ್ಸಿನ ನಟ. ಸ್ಟಾರ್ ಹೀರೋಗಳನ್ನ ಹೀಯಾಳಿಸಿದ್ದಾನೆ ಈತ. ಈ 3 ಸ್ಟಾರ್ ಹೀರೋಗಳ ಕತೆ ಮುಗಿದು ಹೋಗುತ್ತೆ. ಆ ಮೂವರಿಗೂ ಕಾಂಪಿಟೇಷನ್ ಕೊಡೋ ಗಂಡುಗಲಿ ನಾನು. ತನ್ನನ್ನ ತಾನು ಗಂಡುಗಲಿ ಅಂತ ಕೊಚ್ಕೊಂಡಿದ್ದಾನೆ ಆ ನಟ. ಮಾಡಿರೋದು ಒಂದೇ ಸಿನಿಮಾ, ಆಗಲೇ ಇಷ್ಟು ಪೊಗುರು. ಮಾಡಿರೋದು ಒಂದೇ ಒಂದು ಸಿನಿಮಾ. ಆ ವಿಕೃತ ಮನಸ್ಸಿನ ನಟ ಮಾಡಿರೋದು ಒಂದೇ ಒಂದು ಸಿನಿಮಾ, ಅದಾಗಲೇ ಇಷ್ಟೊಂದು ದಿಮಾಕು. ಗಾಂಚಾಲಿ ಮಾತಾಡಿ ಗ್ರಹಚಾರ ಕೆಡಿಸಿಕೊಂಡು ಬಿಟ್ನ ಆ ನಟ. ಈಗಾಗಲೇ ದರ್ಶನ್ ಫ್ಯಾನ್ಸ್, ಧ್ರುವ ಸರ್ಜಾ ಫ್ಯಾನ್ಸ್ ಮತ್ತು ಶಿವಣ್ಣ ಫ್ಯಾನ್ಸ್ ಯಾರಾತ ಹೇಳಿ ಸಾಕು ಅಂತ ಹೇಳಿ ಕಾಯ್ತಾ ಇರ್ತಾರೆ. ಕೋಟ್ಯಾಂತರ ಜನ ಅಭಿಮಾನಿಗಳನ್ನ ಹೊಂದಿರುವಂತ ಸ್ಟಾರ್ ನಟರುಗಳ ಬಗ್ಗೆ ಈ ರೀತಿಯಾಗಿ ಈ
ಒಬ್ಬ ನಟ ಮಾತನಾಡಿದಾನೆ. ಅದು ಕೂಡ ಅವರ ಸಾವಿನ ಬಗ್ಗೆ ಮಾತನಾಡಿದಾನ್ರಿ. ಆತನಿಗೆ ಹೆಂಗಾದ್ರೂ ಮನಸ್ಸು ಬಂತು, ಸಾವಿನ ಬಗ್ಗೆ ಮಾತನಾಡಿದಾನೆ. ಇನ್ನು 2 ರಿಂದ 6 ವರ್ಷ ಅಷ್ಟೇ ಅಂತೆ ಧ್ರುವ ಸರ್ಜಾ ಮತ್ತು ಶಿವಣ್ಣ. ಇನ್ನು 2 ರಿಂದ 6 ವರ್ಷ. ಏನ್ ಮಾತಿನ ಅರ್ಥ? ನಟ ದರ್ಶನ್ ಕತೆ ಆಲ್ರೆಡಿ ಮುಗಿದು ಹೋಗಿದೆ. ಡಿ ಬಾಸ್ ಹವಾ ಇನ್ನು ಸ್ವಲ್ಪ ದಿನ ಇರುತ್ತೆ. ಈ ರೀತಿಯಾಗಿ ನಮ್ಮ ಸ್ಟಾರ್ ಹೀರೋಗಳ ಬಗ್ಗೆ ಕರ್ನಾಟಕದ ಜನ, ಇಡೀ ದೇಶದ ಜನ ಮೆಚ್ಚಿಕೊಂಡಿರುವಂತ ನಮ್ಮ ಸ್ಟಾರ್ ನಟರುಗಳ ಬಗ್ಗೆ ಈ ರೀತಿಯಾಗಿ ಕೆಟ್ಟ ಮಾತುಗಳಿಂದ ನಿಂದಿಸಿದ್ದಾನೆ. ಸಾವಿನ ಬಗ್ಗೆ ಮಾತನಾಡಿದ್ದಾನೆ. ಧ್ರುವ ಸರ್ಜಾ, ಶಿವಣ್ಣ ಇನ್ನೇನಿದ್ರು 2 ರಿಂದ 6 ವರ್ಷ ಅಷ್ಟೇ. ಯಾರ ಬಗ್ಗೆ ಮಾತನಾಡಿದಾನವನು? ದೊಡ್ಡ ಮನೆಯ ದೊರೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಬಗ್ಗೆ ಮಾತನಾಡಿದ್ದಾನೆ. ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿರುವ ನಟ ದರ್ಶನ್ ಅವರ ಬಗ್ಗೆ ಮಾತನಾಡಿದ್ದಾನೆ. ಜೊತೆಗೆ ಮತ್ತೊಬ್ಬ ಸ್ಟಾರ್ ನಟ ಧ್ರುವ ಸರ್ಜಾ ಅವರ ಬಗ್ಗೆ ಮಾತನಾಡಿದ್ದಾನೆ. ಅವರ ಸಾವನ್ನ ಬಯಸಿದ್ದಾನೆ. ಅವರ ಸಾವಿನ ಬಗ್ಗೆ ಮಾತನಾಡಿದ್ದಾನೆ. ಆ ಒಬ್ಬ ನಟ ಸ್ಟಾರ್ ಹೀರೋಗಳನ್ನ ಹೀಯಾಳಿಸಿದಾನೀತ. ಮತ್ತೆ ಮಾತು ಮುಂದುವರಿಸಿ ಹೇಳ್ತಾನೆ, ಈ 3 ಸ್ಟಾರ್ ಹೀರೋಗಳ ಕತೆ ಮುಗಿದು ಹೋಗ್ಬಿಡುತ್ತೆ. ಆ 3 ಕಾಂಪಿಟೇಷನ್ ಕೊಡೋ ಗಂಡುಗಲಿ ನಾನು. ಆ 3 ಜನ ಸ್ಟಾರ್ ನಟರಿಗೆ ಕಾಂಪಿಟೇಷನ್ ಕೊಡುವಂತ ಗಂಡುಗಲಿ ನಾನು ಅಂತ ಹೇಳಿ ತನ್ನನ್ನ ತಾನು ಗಂಡುಗಲಿ ಅಂತ ಹೇಳಿ ಕೊಚ್ಕೊಂಡಿದ್ದಾನೆ ಆ ಒಬ್ಬ ನಟ. ಮಾಡಿರೋದು ಒಂದೇ ಸಿನಿಮಾ. ಏನ್ ಸಿಕ್ಕಾಪಟ್ಟೆ ಸಿನಿಮಾ ಮಾಡಿದಾನ? ಇಲ್ಲ, ಮಾಡಿರೋದು ಒಂದೇ ಒಂದು ಸಿನಿಮಾ. ಆಗಲೇ ಇಷ್ಟೊಂದು ಪೊಗುರು, ಇಷ್ಟೊಂದು ದಿಮಾಕು. ಇಂಥವರು ಸಿನಿಮಾ ರಂಗದಲ್ಲಿ ಬೆಳೆಯೋದಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಇಂಥವರು ಸಿನಿಮಾ ರಂಗದಲ್ಲಿ ಬೆಳೆಯೋದಕ್ಕೆ ಸಾಧ್ಯನಾ? ಹಿರಿಯರಿಗೆ ಗೌರವ ಕೊಡದ ಇಂಥ ಒಬ್ಬ ನಟನನ್ನ ಕನ್ನಡಿಗರು ಕೈ ಹಿಡಿಯೋದಕ್ಕೆ ಸಾಧ್ಯನಾ? ಇನ್ನು ಮುಂದೆ ಈತ ಸಿನಿಮಾ ಮಾಡಿದ್ರು ಕೂಡ ಈತನನ್ನ ಯಾರು ಬೆಂಬಲಿಸೋದಿಲ್ಲ, ಅದಂತೂ ಗ್ಯಾರಂಟಿ. ಗಾಂಚಾಲಿ ಮಾತನಾಡಿ ಗ್ರಾಚಾರ ಕೆಡಿಸ್ಕೊಂಡ್ಬಿಟ್ಟಿದ್ದಾನೆ ಈ ನಟ ಈಗ.